ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಅನುರಾಧ ನಕ್ಷತ್ರದವರ ಸೀಕ್ರೆಟ್ಸ್ ಅನ್ನ, ಅನುರಾಧ ನಕ್ಷತ್ರದವರು ಯಾವ ವಿಚಾರದಲ್ಲಿ ತುಂಬಾ ಬಲಾಢ್ಯರಾಗಿದ್ದಾರೆ, ಯಾವ ವಿಚಾರದಲ್ಲಿ ತಿಳ್ಕೊಂಡ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ತಿಳಿದಿರಲಿ, ಅನುರಾಧ ನಕ್ಷತ್ರ 1, 2, 3, 4 ಪಾದಗಳು ಬರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಅನುರಾಧ ನಕ್ಷತ್ರದಲ್ಲಿ ಒಂದು ಮಗು ಜನನವಾದ್ರೆ ಆ ಮಗುವಿಗೆ ಯಾವ ಅಕ್ಷರದಲ್ಲಿ ಹೆಸರು ನೀಡಬೇಕು ಅಂತ ನೀವೇನಾದ್ರು ಕುತೂಹಲದಿಂದ ನೋಡ್ತಾ ಇದ್ರೆ, ಪ್ರಮುಖವಾಗಿ ಮಗುವಿಗೆ ನಾ, ನೀ, ನೋ ಹಾಗೂ ನೇ ಎಂಬ ಅಕ್ಷರದಲ್ಲಿಡಿ. ಖಂಡಿತವಾಗಿಯೂ ಶಾಸ್ತ್ರೋಕ್ತವಾಗಿ ನಾಮಕರಣ ಮಾಡ್ದಂಗಾಗತ್ತೆ. ಮಗುವಿನ ಭವಿಷ್ಯ ವೃದ್ಧಿ ಆಗತಕ್ಕಂಥದ್ದು. ಇನ್ನು ಈ ನಕ್ಷತ್ರದ ಅಭಿಮಾನ ದೇವತೆ ಯಾವುದಪ್ಪ ಅಂತ ನೋಡೋದಾದ್ರೆ ಶನೇಶ್ವರ. ಚಿಂತೆ ನಿಮ್ಮನ್ನು ಬಿಟ್ಟಿದ್ದಲ್ಲ, ಚಿಂತೆ ನೀವು ಬಿಟ್ಟಿದ್ದಲ್ಲ. ಸದಾಕಾಲ ಚಿಂತಾಚಿತನಕವಾಗಿ ಜೀವನ ನಡೆಸ್ತಾ ಇರ್ತೀರ. ಒಂದಲ್ಲ ಒಂದು ಚಿಂತೆ, ಒಂದಲ್ಲ ಒಂದು ಟೆನ್ಷನ್ಸ್ ನಿಮಗೆ ಅಂತ ರೆಡಿ ಇರುತ್ತೆ. ನಕ್ಷತ್ರದವ್ರಿಗೆ ಈಸಾಗಿ ತುಂಬಾ ಜನ ಗೊತ್ತಾಗ್ತಿರ್ಬೇಕು. ಯಾವುದೋ ಒಂದು ವಿಚಾರ ಮುಗೀತು ಅಂದ್ರೆ ಮತ್ತಿನ್ನೊಂದು ಯಾವುದೋ ವಿಚಾರ ನಿಮಗೆ ಅಂತ ಕಾಯ್ಕೊಂಡಿರುತ್ತೆ ಜೀವನದಲ್ಲಿ. ಅನ್ಸ್ಬಿಟ್ಟಿರುತ್ತಲ್ವಾ, ಅಯ್ಯೋ ಒಂದು ಚಿಂತೆ ಮುಗಿತಾ ಇದೆ ಅಂದ್ರೆ ಮತ್ತೊಂದು ಚಿಂತೆ ನನಗೆ ಅಂತ ರೆಡಿ ಇರುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ತಲೆ ಕಳ್ಕೊಂಡ ಎರಡನೇ ನಿಮ್ದಿಯಾಗಿರೋಣ ಅಂತ ಇರೋಂಗಿಲ್ಲ, ಮತ್ತೆ ಇನ್ನೊಂದು ಚಿಂತೆ, ಮತ್ತೊಂದು ಕಷ್ಟ ನನಗೆ ಅಂತ ಕಾಯ್ಕೊಂಡಿರುತ್ತೆ. ಜೀವನ ಪರ್ಯಂತ ಹೀಗೆ ಆಗ್ಬಿಟ್ಟಿದೆ ಅಂತ ತುಂಬಾ ಜನ ನೆನ್ಕೊಂಡಿದ್ದೀರಿ. ತಿಳಿದಿರಲಿ, ನಿಮ್ದು ದೇವಗಣ, ಸಾಫ್ಟ್ ನೇಚರ್. ನಿಮ್ದಾಯ್ತು, ನಿಮ್ ಕೆಲಸವಾಯ್ತು. ಯಾರ ಹತ್ರೂ ಕೂಡ ನಿಮ್ ಕಾಲ್ ಕಿರ್ಕೊಂಡು ಜಗಳಕ್ಕೆ ಹೋಗೋದೇ ಇಲ್ಲ. ಯಾರು ನಿಮ್ಗೆ ಕಷ್ಟವನ್ನು ಕೊಟ್ಟರು ಕೂಡ ಭಗವಂತ ನೋಡ್ಕೊಂಡ್ಬಿಡ್ತಾನೆ, ನನ್ನ ಪಣ್ಣ ನಾನು ಆರಾಮಾಗಿರೋಣ, ಸುಮ್ಮನೆ ನಮ್ಗೆ ಯಾಕೆ ಆ ತಲೆನೋವು, ಆ ಕರ್ಮ ನಾನು ಯಾಕೆ ಕುತ್ಕೊಳ್ಳಿ ಅಂತೇಳಿ ಸುಮ್ಮನೆ ಇರತಕ್ಕಂಥ ವ್ಯಕ್ತಿಗಳು ಕೀರ್ತಿವಂತರಾಗಿರ್ತಾರೆ. ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತಾರೆ ಜೀವನದಲ್ಲಿ. ರೂಪವಂತರು. ಅಬ್ಸರ್ವ್ ಮಾಡಿ, ಅನುರಾಧ ನಕ್ಷತ್ರದವರು ತುಂಬಾ ಅಟ್ರಾಕ್ಟಿವ್ ಫೇಸ್ ಇರುತ್ತೆ. ತುಂಬಾ ಚೆನ್ನಾಗಿ ರೂಪವಂತರು, ತುಂಬಾ ಚೆನ್ನಾಗಿ ಲಕ್ಷಣ ಉಳ್ಳತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಬುದ್ಧಿವಂತರು. ಈ ಅನುರಾಧ ನಕ್ಷತ್ರದವ್ರ ಹತ್ರ ಬುದ್ಧಿ ಕಲಿಯೋದು ತುಂಬಾ ಇದೆ. ಆಡು ಭಾಷೆಯಲ್ಲಿ ಬಳಸ್ತಾ ಇರ್ತೀವಿ. ಹೇಗೆ ಎಷ್ಟು ಚೆನ್ನಾಗಿ ನೀವು ಮ್ಯಾಲ್ಪೇಟ್ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಎಂಥದೇ ವ್ಯಕ್ತಿ ಅಂತ ನಿಲ್ಲಿಸಿ ಅಥವಾ ನಿಪುಣನೇ ಆಗಿರಲಿ ಆ ಸಬ್ಜೆಕ್ಟಲ್ಲಿ, ನಿಮ್ಮ ಮಾತುಗಾರಿಕೆಯಿಂದ ವ್ಯಕ್ತಿನ ಗೆಲ್ತೀರಿ ನೀವು. ನಿಮ್ಮ ಮಾತುಗಾರಿಕೆ ಇದೆಯಲ್ಲ, ಅದಕ್ಕೆ ಬಹಳವಾದ ಶಕ್ತಿ ಇರತಕ್ಕಂಥದ್ದು. ನಿಮ್ಮನ್ನ ಆಡೋ ಭಾಷೆಯಲ್ಲಿ ಹೇಳ್ತಿರ್ತೀವಿ, ಈ ವ್ಯಕ್ತಿನ ತಗೊಂಡ ಕಾಡಲ್ಲಿ ಬಿಟ್ಟರು ಬದುಕೊಂಡ್ಬಿಡ್ತಾನೆ ಕಣಪ್ಪ, ಎಲ್ಲಿ ಬಿಟ್ಟರು ಜೀವನ ಕಟ್ಕೊಳ್ತಾನೆ ಅಂತ ವ್ಯಕ್ತಿಗೆ, ಅಂತ ಗುಂಪಿಗೆ ಸೇರ್ತಕ್ಕಂಥವ್ರು ಅನುರಾಧ ನಕ್ಷತ್ರದವರು. ಪ್ಲಸ್ ಪಾಯಿಂಟ್, ನಿಮ್ಮ ಮಾತೇ ನಿಮಗೆ ಪ್ಲಸ್ ಪಾಯಿಂಟ್. ಧನವಂತನಾಗಿರ್ತೀರಾ, ತುಂಬಾ ಹಣಕಾಸನ್ನ ನೋಡಬೇಕು ಜೀವನದಲ್ಲಿ, ತುಂಬಾ ಐಷಾರಾಮಿ ಬದುಕನ್ನ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರತಕ್ಕಂಥವ್ರು. ಸದಾಕಾಲ ದೇಶ ವಿದೇಶ ಅಂತ ಸುತ್ತಾಡಬೇಕು. ನೀವು ಟ್ರಾವೆಲರ್, ತುಂಬಾ ಚೆನ್ನಾಗಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತೀರಿ. ಇಂಡಿಯಾಗಿಂತ ಬೇರೆ ದೇಶದಲ್ಲಿ ಒಂದು ಸ್ವಲ್ಪ ವಾಸ ಮಾಡಬೇಕು, ಪರದೇಶಿ ವಾಸಿಗಳನ್ನಾಗಿ ನಿಮ್ಮನ್ನೇನ ನೋಡ್ತೀವಿ ಅಂದ್ರೆ ಖಂಡಿತ ಹೌದು. ಸ್ವಲ್ಪ ನೀವು ಬೇರೆ ದೇಶ ವಿದೇಶಗಳಿಗೆ ಓಡಾಡಬೇಕು, ಸುತ್ತಾಡಬೇಕು ಅಂತ ತುಂಬಾ ಆಸೆ ಇರತಕ್ಕಂಥವ್ರು. ಎಲ್ಲವನ್ನು ಕೂಡ ನಾನು ಕಲಿಬೇಕು, ಎಲ್ಲರಿಗಿಂತ ಮೇಲಿರಬೇಕು, ಎಲ್ಲರೂ ನಾನೇ ಮೊದಲಾಗಿರ್ಬೇಕು ಎಂಬ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಅಷ್ಟು ಸುಲಭವಾಗಿ ಯಾರಿಂದಲೂ ನೀವು ಕೆಲಸ ಮಾಡೋದಿಲ್ಲ. ಅಂತೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ನೀವು ಎಲ್ಲವನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಪರೀಕ್ಷೆ ಮಾಡ್ತೀರಿ, ಯಾಕೆ ಇದು ಮಾಡಲೇಬೇಕು, ಯಾಕೆ ಹೀಗೆ, ಕೊಗ್ಗು ಕೂಡ ಆಡ್ತೀರಿ ಕೆಲವೊಂದು ಬಾರಿ. ಇದು ಹೇಗಾಗ್ಬಿಡುತ್ತೆ, ಅಪ್ಪ ಯಾವ ವ್ಯಕ್ತಿನಾರ ನಾನು ಕಂಟ್ರೋಲ್ ಮಾಡ್ಬೋದಪ್ಪ, ಈ ವ್ಯಕ್ತಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಮನಸ್ಥಿತಿ ಇರತಕ್ಕಂಥವ್ರು ನೀವು. ಮತ್ತೆ ಸದಾಕಾಲ ನೀವು ನಿಮ್ಮ ಶತ್ರುಗಳನ್ನ ತುಂಬಾ ಜನ ಆಗಿ ಮಣಿಸ್ತೀರಿ. ಎಂಥದೇ ಶತ್ರುಗಳಿದ್ರು ಕೂಡ ಅವರ ವಿರುದ್ಧ ಉತ್ತಮ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಿ. ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮನ್ನು ಗುರುತ ನೀಡಬೇಕು ಅಂತ ಅನ್ಕೊಳ್ತೀರಿ. ಇಂಥ ಕೆಲಸ ಇಂಥ ವ್ಯಕ್ತಿ ಬಿಟ್ಟರೆ ಬೇರೆಯವ್ರು ಯಾರು ಮಾಡಲ್ಲಪ್ಪ, ಆ ವ್ಯಕ್ತಿಗೆ ಒಂದ್ಸಲ ಕೆಲಸ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಮುಗಿಸ್ತಾನೆ, ಆ ಥರ ನೇಮ್ ಸೆಟ್ ಮಾಡ್ತೀರಿ ಕೆಲಸ ಕಾರ್ಯಗಳಲ್ಲಿ. ಯಾವಾಗಲೂ ಕೂಡ ಲವಲವಿಕೆಯಿಂದ ಇರ್ತೀರಿ, ಆಕ್ಟಿವ್ ಇರ್ತೀರಿ. ಒಂದು ಚೂರು ಸುಸ್ತೇ ಆಗೋದಿಲ್ಲ ಅಥವಾ ಕಾಣಿಸ್ಕೊಳ್ಳೋದಿಲ್ಲ. ನೀವು ಒಂದು ಕೆಲಸ ಮುಗಿದ ತಕ್ಷಣ ಪಟ್ ಮತ್ತೊಂದು ಕೆಲಸ ಮಾಡ್ತೀರಿ, ಮತ್ತೊಂದು ಕೆಲಸ ಮತ್ತೆ ಇನ್ನೊಂದು ಕೆಲಸ ಕೈ ಹಾಕ್ತೀರಿ. ಎಷ್ಟು ಆಕ್ಟಿವ್ ಇರ್ತಿದ್ರೆ ನೀವು, ಎಷ್ಟೇ ಸುಸ್ತಾಗಿದ್ರು ಕೂಡ ಜನಗಳ ಮುಂದೆ ತೋರಿಸ್ಕೊಳ್ಳೋದಿಲ್ಲ. ನಿಮ್ಮ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಜನರೊಂದಿಗೆ ಖುಷಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಓಡಾಡ್ಕೊಂಡಿರ್ತೀರಿ. ವ್ಯಕ್ತಿಗಳು ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಫೇಕ್ ಇರಬೇಕಪ್ಪ, ಎಷ್ಟು ದುಃಖದಲ್ಲಿದ್ದಾನೆ, ಎಷ್ಟು ಸಮಸ್ಯೆ ಇದೆ, ಈಚೆ ಬಂದ್ರೆ ಎಷ್ಟು ಖುಷಿಯಾಗಿ ಲವಲವಿಕೆ ತುಂಬಾ ಆಕ್ಟಿವ್ ಆಗಿದಾನಲ್ಲ, ಇಂಥ ಬದುಕ್ತಿರೋದೇ ಈಗ ಅಥವಾ ಫೇಕ್ ಆಗಿ ಬದುಕ್ತಾ ಇದ್ದಾನ, ಏನೋ ತೋರ್ಬಳಿಕೆ ಮಾಡ್ಕೊಳ್ತಾ ಇದ್ದಾನ, ನನ್ನ ಹತ್ರ ಎಲ್ಲ ಚೆನ್ನಾಗಿದೆ ಅಂತ ಜನ ಅನ್ಕೊಂಡಿದ್ರೆ ಅದು ತಪ್ಪು. ಅವ್ರು ಅನ್ಕೊಂಡಿರತಕ್ಕಂಥದ್ದು ಅನುರಾಧ ನಕ್ಷತ್ರದವರು, ನನ್ನ ಕಷ್ಟ ನನಗೇ ಹೊರತು ಬೇರೆಯವ್ರಿಗಲ್ಲ. ನನ್ನ ಕಷ್ಟ ಬೇರೆಯವ್ರಿಗೆ ಗೊತ್ತಾರ ಯಾರೋ ಪರಿಹರಿಸ್ಕೊಳ್ತಾರ? ಖಂಡಿತ ಇಲ್ಲ. ಅಯ್ಯೋ ಚೇ ಪಾಪ ಅಂತ ಅನ್ಕೊಳ್ಬೋದು ಅಥವಾ ಆಡ್ಕೊಳ್ಬೋದು. ಎರಡು ಬಿಟ್ಟರೆ ಯಾರೋ ಮನುಷ್ಯರು ಬೇರೆ ಯಾರು ಸಹಾಯ ಮಾಡ್ತಾರ? ಮಾಡೋರು ನಿಮ್ಮ ಆತ್ಮೀಯರಷ್ಟೇ. ಜೀವನದಲ್ಲಿ ತಿಳ್ಕೊಳ್ಳಿ, ತುಂಬಾ ಜನಕ್ಕೆ ಇದನ್ನು ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟಗಳನ್ನ ಯಾರ ಬಳಿಯೂ ಶೇರ್ ಮಾಡಬೇಡಿ. ಎಕ್ಸೆಪ್ಟ್ ಯಾರು ನಿಮ್ಮ ಕಷ್ಟದಲ್ಲಿ ಕೈ ಹಿಡಿದು ಮುಂದೆ ನಡೆಸ್ತಾರೋ ಅವ್ರ ಹತ್ರ ಬಿಟ್ಟು. ನೀವೇನೋ ಅನ್ಕೋಬಹುದು, ನನ್ನ ದುಃಖವನ್ನು ತೋಡ್ಕೊಳ್ತಾ ಇದ್ದೀನಿ, ಮನಸ್ಸಿಗೆ ಸಮಾಧಾನವಾಗತ್ತೆ ಅಂತ. ಆಗೇನು ಪ್ರಯೋಜನ?
ನಿಮಗೇನಾರು ಆ ವ್ಯಕ್ತಿ ಸಹಾಯ ಮಾಡದಿದ್ರೆ ಅಥವಾ ಒಳ್ಳೆ ಮಾರ್ಗದರ್ಶನ ಮಾಡ್ತಾರ ಇದ್ರೆ ಖಂಡಿತ ಉಪಯುಕ್ತ. ಲೈಫ್ ಟೈಮ್ ನಿಮ್ಗೆ ಅದೊಂಥರ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಅದ್ ಬಿಟ್ಬಿಟ್ರೆ ನಿಮ್ಮೆಲ್ಲಾನು ಕೇಳಿಸ್ಕೊಂಡು ನಿಮ್ಮ ಮೇಲೆ ಕನಿಕರ ಪಡ್ಕೊಂಡು ಅಯ್ಯೋಚಿ ಪಾಪ ನಿಮ್ಗೆ ಈ ತರ ಆಗ್ಬಾರ್ದಾಗಿತ್ತು ಅಂತ ಸ್ವಲ್ಪ ಕನಿಕರದಿಂದ ನಿಮ್ಮ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ? 1 ದಿನ 2 ದಿನ ಅಷ್ಟೇ. 3ನೇ ದಿನ ಆ ವ್ಯಕ್ತಿ ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ನೀವೇ ನಿಷ್ಠುರರು, ನಿಮ್ದೇ ತಪ್ಪು. ಸೊ ಹಾಗಾಗಿ ಯಾವ ವ್ಯಕ್ತಿಯನ್ನು ಜೀವನದಲ್ಲಿ ನಾವು ತೃಪ್ತಿಪಡಿಸೋಕೆ ಸಾಧ್ಯವೇ ಇಲ್ಲ. ತುಂಬಾ ಜನ ನೋಡ್ತೇನೆ, ನಿಮಗೋಸ್ಕರ ನೀವು ಬದುಕ್ತಾನೆ ಇಲ್ಲ. ಅವ್ರು ಯಾವ ತರ ಏನೋ ಅನ್ಕೊಂಡ್ಬಿಡ್ತಾರೆ, ಇವನೇನೋ ಅನ್ಕೊಂಡ್ಬಿಡ್ತಾರೆ, ಅವ್ರನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಬೇರೆಯವ್ರಿಗೋಸ್ಕರ ಬದುಕೋರೆ ತುಂಬಾ ಜಾಸ್ತಿ. ತಮಗೋಸ್ಕರ ತಾವು ಬದುಕೋಗ್ಬೇಕು ಅಂತ ಅನ್ಕೊಡೋಷ್ಟೇ ಟೈಮೇ ಮಿಂಚೋಗ್ಬಿಟ್ಟಿರುತ್ತೆ, ಅಂದ್ರೆ ಸಮಯ ಕಳೆದೋಗ್ಬಿಟ್ಟಿರುತ್ತೆ. ಅದು ನಿಮಗೋಸ್ಕರ ನೀವು ಬದುಕಿ. ಯಾರೋ ಏನೋ ಹೇಳ್ಬಿಡ್ತಾರೆ, ಯಾರೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಆಡ್ಕೊಂಡ್ಬಿಡ್ತಾರೆ. ಯಾವ ವ್ಯಕ್ತಿಯು ಯಾವ ವಿಚಾರದಲ್ಲಿ ಪರ್ಫೆಕ್ಟ್ ಇರೋದಿಲ್ಲ. ಕಲಿಕೆ ನಿರಂತರ, ತಿಳಿದಿರ್ಲಿ. ಎಲ್ಲರೂ ಕಲ್ತಿರತಕ್ಕಂಥ, ನಾನು ಸಹಿತ ಕಲ್ತಿರತಕ್ಕಂಥದ್ದು ಸಾಸಿವೆ ಅಷ್ಟೇ. ಸಾಗರ ತುಂಬಾ ಇದೆ ನೋಡತಕ್ಕಂಥದ್ದು. ಹಾಗಾಗಿ ಅಂಜಿಕೆ ಬೇಡ. ನಿಮಗೇನು ಭಗವಂತ ಕಲ್ತಿರತಕ್ಕಂಥ ಅನುಗ್ರಹ ಮಾಡಿಕೊಟ್ಟಿದ್ದಾನೋ ಅದು ಮುಂದುವರಿಯುವಂತರಾಗಿ ಖಂಡಿತವಾಗಿ ಸುಖ ಜೀವನವನ್ನು ನೋಡ್ತೀರಿ. ಹಾಗೆ ಈ ಅನುರಾಧ ನಕ್ಷತ್ರವ್ರಿಗೆ ತುಂಬಾ ಸ್ನೇಹಿತರಿರ್ತಾರೆ. ಸ್ನೇಹಿತ ಬಳಗ ತುಂಬಾ ದೊಡ್ಡದು ಇವರು. ಸದಾಕಾಲ ರುಚಿ ರುಚಿಯಾಗಿ ಊಟ ತಿಂಡಿಗಳನ್ನು ಮಾಡಬೇಕು, ಮೋಜು ಮಸ್ತಿಗಳನ್ನು ಮಾಡಬೇಕು. ಸರ್ಕಾರದ ವಿಚಾರ ತುಂಬಾ ಹಿಡಿತವನ್ನು ಇಟ್ಕೊಂಡಿರ್ತಾರೆ ಪ್ರಭಾವಿ ವ್ಯಕ್ತಿಗಳು ಅನುರಾಧ ನಕ್ಷತ್ರದವರು. ಮತ್ತೆ ಸನ್ಮಾನಗಳನ್ನ, ಅಪೇಕ್ಷೆಗಳನ್ನು ಸದಾಕಾಲ ಮಾಡ್ತಿರ್ತಾರೆ. ಅದು ಲಭಿಸುತ್ತೆ ಕೂಡ. ಅವರು ಎಲ್ಲ ರೀತಿಯ ಕೀರ್ತಿ ಸಂಪಾದನೆ ಮಾಡ್ಕೊಳ್ತಾರೆ. ಇಸ್ ಅ ಪ್ಲಸ್ ಪಾಯಿಂಟ್. ಅಂದ್ರೆ ತುಂಬಾ ಧೈರ್ಯಶಾಲಿಗಳು ನೀವು. ಎಂಥದೇ ಕಷ್ಟವನ್ನು ಕೊಟ್ಟರು ಕೂಡ ನೀಟಾಗಿ ಎದುರಿಸುವಂತರಾಗ್ತೀರಿ. ಅದು ಸಾಫ್ಟ್ ನೇಚರಲ್ಲಿ. ತುಂಬಾ ಅರಗೆಂಟ್ ಮಾಡ್ಕೊಂಡು ಏನೋ ದುಶ್ಮನಿ ಕಟ್ಕೊಂಡು ಅಥವಾ ಜಗಳ ಆಡ್ಕೊಂಡು ನೀವೇನೋ ಆ ಥರ ರಬ್ ಮಾಡ್ಕೊಳ್ಳೋದಿಲ್ಲ. ಇರೋದ್ರಲ್ಲೇ ಸ್ವಲ್ಪ ನೀಟಾಗಿ ಸಾಲ್ವ್ ಮಾಡ್ಕೊಂಡು ಮುನ್ನುಗ್ಗುವಂತರಾಗ್ತೀರಾ. ನಿಮಗೆ ಎಲ್ಲ ರೀತಿಯ ವಿಚಾರದಲ್ಲಿ ಅನುಕೂಲಗಳಾಗ್ತಾ ಬರತಕ್ಕಂಥದ್ದು. ಇನ್ನು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನಪ್ಪಾ ಅಂತ ಹೇಳಿದ್ರೆ ಅನುರಾಧ ನಕ್ಷತ್ರದವ್ರಿಗೆ ಚಿಂತೆ ಜಾಸ್ತಿ. ಚಿಂತೆ 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 ಇದೇ ನಿಮ್ಮ ದೊಡ್ಡ ಮೈನಸ್ ಪಾಯಿಂಟ್. ಏನೋ ಆಗ್ತಿದೆ, ನಡೆದು ಬಿಡ್ಲಿ ಬಿಡು, ಜೀವನದಲ್ಲಿ ಫೇಸ್ ಮಾಡ್ಕೋಣ ಅಥವಾ ಧೈರ್ಯವಾಗಿ ಎದುರಿಸೋಣ, ಆ ಮನಸ್ಥಿತಿ ನಿಮಗಿಲ್ಲ. ಯಾಕೆ ಆಗೋಯ್ತು, ಯಾಕೆ ನನಗೇ ಆಗೋಯ್ತು, ಈ ಥರ ಕೊರಕೊಂಡು ಸ್ವಲ್ಪ ಅಮೂಲ್ಯವಾದ ಸಮಯಗಳನ್ನು ವ್ಯರ್ಥ ಮಾಡ್ತೀರಿ ಮೊದಲು. ಎರಡನೇದು, ಯಾವ ವಿಚಾರದಲ್ಲೂ ಅಷ್ಟು ತೃಪ್ತಿಕರ ಇರೋದಿಲ್ಲ ನಿಮಗೆ. ಏನೋ ಬೇಕು, ಮತ್ತೇನೋ ಆಗಬೇಕು, ಮತ್ತಿನ್ನೇನೋ ಆಗಬೇಕು, ಈ ಥರ ಮಾಡ್ಕೊಂಡು ಎಲ್ಲವನ್ನು ಕೂಡ ಕಳ್ಕೊಂಡು ಬರತಕ್ಕಂಥ ಪರಿಸ್ಥಿತಿ. ಎಷ್ಟೋ ಸರಿ ನೀವು ಜನನ ಮೇಲೆ ನಂಬಿಕೆ ನೀಡೋದಿಲ್ಲ. ಎಷ್ಟೋ ಬಾರಿ ಡೌಟಲ್ಲಿ ನೋಡ್ತೀರಿ, ಪ್ರಶ್ನೆ ಯಾಕೆ ನೋಡ್ತೀರಿ, ಈಗ ಆಗ್ಬಾರ್ದಾಗಿತ್ತು, ಹಾಗಾಗ್ಬಾರ್ದು, ಈ ಥರ ಬಷ್ಟು ಮನಸ್ಥಿತಿಯಲ್ಲಿ ಇರ್ತೀರಿ. ಅದು ನಿಮ್ಗೆ ಖಂಡಿತವಾಗಿ ಶುಭವನ್ನ ತಂದು ಕೊಡೋದಿಲ್ಲ. ಜನರನ್ನ ನಂಬಿ ಅನುರಾಧ ನಕ್ಷತ್ರದವರು ಹೇಗೆ ಸಮಾಜ ನಿಮ್ಮನ್ನು ನಂಬುತ್ತೋ ನೀವು ಕೂಡ ಅದೇ ರೀತಿ ಸಮಾಜವನ್ನು ನಂಬುತ್ತರಾಗಬೇಕು. ಕೆಲವೊಂದು ಬಾರಿ ಆಡತಕ್ಕಂಥ ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆಗಳು ನಿಮ್ಮ ವಿರುದ್ಧ ಖಂಡಿತವಾಗಿ ಶತ್ರುಗಳು ಜಾಸ್ತಿ ಆಗತಕ್ಕಂಥದ್ದಾಗತ್ತೆ. ಆಗ ಕಪ್ಪು ಚುಕ್ಕಿ ಬರುತ್ತೆ. ಈ ವ್ಯಕ್ತಿ ಹತ್ರ ಮಾತಾಡಬಾರ್ದವ, ಕೊಂಕು ಮಾತಾಡ್ತಾನೆ, ಅಥವಾ ಏನೇ ಮಾತಾಡಿದ್ರು ಕೂಡ ಒಂದು ಸ್ವಲ್ಪ ಆಟಿಟ್ಯೂಡಲ್ಲಿ ತೋರಿಸ್ತಾನೆ, ಏನೋ ಗರ್ವ ಬಂದಿರಬೇಕು, ಅಥವಾ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಈ ಥರ ದಷ್ಟು ನೆಗೆಟಿವ್ಗಳು ನಿಮ್ಗೆ ಬರೋ ಥರ ಮಾಡ್ಕೊಳ್ಬೇಡಿ. ಸ್ವಲ್ಪ ಕೂಲಾಗಿ ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಕಠಿಣವಾದ ಹಾಗೂ ತುಂಬ ಪ್ರೆಷರ್ ಟೈಮ್ಗಳಲ್ಲೂ ಕೂಡ ಇದೇ ಥರ ಹ್ಯಾಂಡಲ್ ಮಾಡಿ ಖಂಡಿತ ಶುಭವನ್ನ, ಲಾಭವನ್ನು ನೋಡುವಂತಾಗ್ತದೆ. ಇನ್ನು ಕೆಲವೊಮ್ಮೆ ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮ ವಿಲನ್ ಥರ ತೋರಿಸ್ತಾ ಇರುತ್ತೆ. ಅಸಲಿತ್ತಾಗಿ ನೀವು ಶುಭವನ್ನೇ, ಒಳ್ಳೆಯದನ್ನೇ ಮಾಡಬೇಕು ಅಂತ ಮುಂದುವರಿತಿರ್ತೀರಿ, ಆದರೆ ಪೋಟ್ರಿ ಆಗತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ಲಿ. ಸೊ ಹಾಗಾಗಿ ವ್ಯಕ್ತಿಗಳೊಂದಿಗೆ ಮಾತಾಡಬೇಕಾದ್ರೆ, ವ್ಯವಹರಿಸ್ಬೇಕಾದ್ರೆ ತಾಳ್ಮೆಯಿಂದ ವ್ಯವಹರಿಸತಕ್ಕಂಥದ್ದು. ಅತಿಯಾದ ಬುದ್ಧಿ, ಅತಿಯಾದ ವಿನಯ ಕೆಲವೊಂದು ಬಾರಿ ಸಂಕಷ್ಟವನ್ನು ತಂದು ಕೊಡುತ್ತೆ. ಅದು ಅನುರಾಧ ನಕ್ಷತ್ರರಿಗೆ ಅವಾಗ ಆಗ್ತಾ ಇರುತ್ತೆ. ಅತಿಯಾದ ವಿನಯ, ಅತಿಯಾದ ನಂಬಿಕೆ. ಕೆಲವೊಂದು ಬಾರಿ ಕೆಲವರನ್ನ ನಾವು ಡೌಟಲ್ಲೂ ನೋಡಬೇಕು ಅಂದ್ರೆ ಅತಿಯಾದ ಡೌಟು ಇರಬಾರ್ದು, ತಿಳಿದಿರಲಿ. ಆಗಲೇ ಹೇಳ್ದಂಗೆ ಕೆಲವೊಂದು ಬಾರಿ ಪರೀಕ್ಷಿಸಬೇಕು. ನೀವು ಹಾಗೆ ಸ್ವಲ್ಪ ಎಡವಟ್ಟು ಮಾಡ್ಕೊಳ್ತೀರಿ. ಮತ್ತೆ ಕೆಲಸ ಮಾಡು ಇದನ್ನೇ ಮಾಡ್ತಿರ್ತೀರಿ ಹೊರತು ಕೆಲಸ ಮಾಡತಕ್ಕಂಥ ಸರಿ ಇದೆಯೋ ತಪ್ಪಿದೆಯೋ ಅಂತ ಚೆಕ್ಕು ಮಾಡಕ್ ಹೋಗೋದಿಲ್ಲ. ಇದು ಮೂರ್ಖತನ. ಸೊ ಈ ವಿಚಾರಗಳನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ. ಇನ್ನು ಅನುರಾಧ ನಕ್ಷತ್ರದವ್ರಿಗೆ ಯಾವ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ನ್ಯಾಯಾಧೀಶರಾಗ್ಬೋದು, ಜಡ್ಜ್ ಆಗ್ಬೋದು, ವಕೀಲರಾಗ್ಬೋದು, ಕಬ್ಬಿಣದ ಬಿಸ್ನೆಸ್ಗಳನ್ನ ಮಾಡಿ, ಮನೆಯ ಸಾಮಗ್ರಿಗಳನ್ನ ಬಿಸ್ನೆಸ್ ಮಾಡಿ, ಸ್ಟೀಲ್ ಅಂಗಡಿಗಳನ್ನ ಇಟ್ಕೊಳ್ತಕ್ಕಂಥವ್ರಾಗಿ, ಸೆಕೆಂಡ್ ಯೂಸ್ಡ್ ಕಾರ್ ವೆಹಿಕಲ್ಸ್ ಮಾರಾಟ ಮಾಡುವಂತರಾಗಿ, ಶೋರೂಮಲ್ಲಿ ಕೆಲಸ ಮಾಡುವಂತರಾಗ್ಬೋದು, ಶೋರೂಮ್ ಓನರ್ ಆಗ್ಬಹುದು. ಈ ಥರದ ಯಾವುದೇ ಪದಾರ್ಥಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ನೀವೇನಾರ ಹೂಡಿಕೆ ಮಾಡಿದ್ರೆ ಅಥವಾ ಬಿಸ್ನೆಸ್ ಮಾಡಕ್ ಹೋದ್ರೆ ಖಂಡಿತ ಲಾಭ, ಯಶಸ್ಸು ನಿಮ್ಮದೇ ಆಗಿರುತ್ತೆ. ಪ್ರತಿನಿತ್ಯವೂ ಕೂಡ ಶಕ್ತಿನುಸಾರವಾಗಿ ಶನೀಶ್ವರನ ಆರಾಧನೆ ಮಾಡಿ ಅನುರಾಧ ನಕ್ಷತ್ರದವರು ಖಂಡಿತ ನಿಮ್ಮೆಲ್ಲ ಗ್ರಹಗಳು ದೂರವಾಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇನ್ನೂ ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಜ್ಯೋತಿಷ್ಯ ವಿಚಾರವಾಗಿ ಏನಾರ ತಿಳ್ಕೊಳ್ಬೇಕು, ಆಸಕ್ತಿ ಇದೆ ಅಥವಾ ಡೌಟ್ ಇದೆ, ಜಾತಕ ಪರೀಕ್ಷೆ ಮಾಡಿಸ್ಕೊಳ್ಬೇಕು, ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟರು ಕೂಡ ಸಂತಾನ, ಮದುವೆ ಆಗ್ತಾ ಇಲ್ಲ, ಯಂತ್ರ ಮಂತ್ರದ ಪ್ರಯೋಗ ಜೀವನವನ್ನೇ ಹಾಳು ಮಾಡ್ತಾ ಇದೆ, ಈ ಥರದ್ದು ಏನೇ ಸಮಸ್ಯೆಗಳಿದ್ರು ನೇರವಾಗಿ ಸಂಪರ್ಕಿಸಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಶೀಘ್ರವಾಗಿ ಹಾಗೂ ಸುಲಭವಾಗಿ
ಪರಿಹಾರವನ್ನು ನಾನು ಕೊಡ್ತೇನೆ. ಶುಭಮಸ್ತು. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ.